ಹೋಗ್ಬೇಕು, ಅದು ತುಳ್ಕೊಂತ ಅವು ಸಾಲು ತುಳಿದ್ರೆ ಇದು ಅಂದ್ರೆ ರಾಡಿ ಒಳಗೆಲ್ಲ ಹೋಗ್ಬೇಕು. ಹಂಗೆ ಬೆಳೆ ನಡ್ಬರ್ಕ್ ಹೋಗ್ಬೇಕು. ಹಿಂಗೆ ಮತ್ತು ಹೋಗಿ ಅವರು ಕಟ್ಟಿದವ್ರು ಮತ್ತೆ ಹಿಂಗೆ ಮುಂಜಾನೆ ಸಿಟ್ಟರಿ. ಈಗ 15 ದಿವಸದಿಂದ ಇದೇ ನಡೆಯತೈತಿ. ಇನ್ನಾದರೂ ಅರ್ಧ ಹೊಲನೂ ನಮ್ಮದು ತೊಯ್ದಿಲ್ರಿ. ನಾ ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ಅವ್ರು ಕಟ್ಟಿದವ್ರದ್ದು ತಪ್ಪಲ್ರಿ, ನಮ್ಮದು ತಪ್ಪಲ್ಲ. ಆದ್ರೆ ನಾನು ಏನಂತೀನಿ ಅಂದ್ರೆ, ಯಾರು ಒಬ್ರದಾಗೂ ಮಠ ಇನ್ನೊಬ್ರದ್ದು ಸ್ವಲ್ಪ ಸಂಯಮದಿಂದ ಇರಬೇಕಂತ ನಂದೊಂದು ವಿನಂತಿ ರೀ. ರೈತರಾದವರು ಈಗ ಒಬ್ಬಂಟಿಗರಿರ್ತಾರೆ. ಅವ್ರಿಗೆ ಬೇರೆ ಮತ್ತು ಕೂಲಿ ಕೆಲ್ಸಕ್ಕೆ ಹೋಗಿರ್ತಾರೆ. ಅವರು ಬಡ ನೀರು ಹಾಸಿ ಬೇರೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಂತ ಆಸೆ ಇರ್ತೈತೆ ಅವ್ರಿಗೆ. ಯಾಕಂದ್ರೆ ಅದೇ ಪಗಾರ ಮೇಲೆ ಜೀವನ. ಈ ಉದಾಹರಣೆಗಾಗಿ ನೋಡಿರಿ, ನಮ್ಮ ತಂಗಿನ ನೋಡಿರಿ, ಅವ್ರ ಪಾಪ ಅವರು ಬೇರೆ ಹೊಲಕ್ಕೆ ಹೋಗೋರು. ಅವರು ಆ್ಯಕ್ಚುಲಿ ಬೇರೆ ಕೂಲಿ ಕೆಲ್ಸಕ್ಕೆ ಹೋಗೋರು. ನಮ್ಮ ಚಿಕ್ಕಮ್ಮರ ಪಾಪ ಅವ್ರಿಗೆ ಬೇರೆ ಇನ್ಕಮ್ ಏನೂ ಇಲ್ಲ. ನಾನು ಆಕೆಗೆ ಪಗಾರದಂಗೆ ಕೊಟ್ಟೀನಿ. ಆದ್ರೆ 15 ದಿವ್ಸ ಗಂಟ್ಲೆ ನೀರು ಹಾಸೋದಂತಂದ್ರೆ ನಾವರ ಯಾವ ಥರ ಅವ್ರಿಗೆ ಪಗಾರ ಕೊಡಬೇಕು, ಅಥವಾ ನನ್ನ ಸ್ಥಾನದೊಳಗೆ ಬೇರೆದವರು ಆಳಿಗೆ ಯಾವ ಥರ ಪಗಾರ ಕೊಡಬೇಕು. ಬೇರೆದವರು ಹೊಲದವ್ರಿದ್ರಿ, ನೀವು ದಿನ ಬರ್ರಿ, ಸ್ವತಃ ಹೊಲದವ್ರಿದ್ರಿ ನಡೀತು. ಈಗ ಆಳು ಹಚ್ಚಿದವ್ರಿಗೆ 15 ದಿವ್ಸ ಗಂಟ್ಲೆ ಪಗಾರ ಹೆಂಗೆ ಕೊಡೋಕ್ಕಾಕೈತ್ರಿ? ನೀವೇ ಹೇಳ್ರಿ. ದಯವಿಟ್ಟು ತುಂಬ ತೊಂದರೆ ಆಕೈತಿ. ಯಾಕಂದ್ರೆ ಸಣ್ಣ ಹಿಡುವಳಿದಾರರು 2 ಎಕರೆ 3 ಎಕರೆ ಹೊಲ ಇದ್ದವ್ರಿಗೆ ಅದು ಹರಿಗಿದ್ದು ಬಿತ್ತಿದ ಖರ್ಚು ಬಂದ್ರೆ ಸಾಕಾಗಿರ್ತೈತಿ ರೀ. ಅಷ್ಟು ತುಂಬ ಇದಿರ್ತೈತಿ. ಮತ್ತು ನೀರು ಹಾಸಕ್ಕೆ 15 ಗಂಟ್ಲೆ ಆಳಿನ ಕರೆದ್ರೆ ಒಂದು ಆಳಿಗೆ 300 ರೂಪಾಯಿ ಒಂದು ದಿವ್ಸಕ್ಕೆ. 15 ದಿವ್ಸ ಅಂದ್ರೆ 15 ಮೂರಲೆ 45 4500 ರೂಪಾಯಿ ಆಗ್ತದೆ ನೀರು ಹಾಸಕ್ಕನ. ಮತ್ತು ಅಷ್ಟು ನೀರು ಇರೋಂಗಿಲ್ಲ ಒಮ್ಮೊಮ್ಮೆ. ಅದಕ್ಕೆ ದಯವಿಟ್ಟು ಒಬ್ರದಾಗೋ ಮಠ ಇನ್ನೊಬ್ಬರು ಒಂದು ಸಂಯಮದಿಂದ ಕಾಪಾಡ್ಕೋಬೇಕು. ಈಗ ಒಬ್ರು ಯಾರು ಹಾಸ್ತಾರಂತಂದ್ರೆ ಸುಮ್ಮನೆ ಇರ್ರಿ, ಯಾರೂ ಹರಿಬೇಡ್ರಿ, ಒಬ್ರಿಗೊಬ್ರು ಮೋಸ ಮಾಡಬೇಡ್ರಿ ಅಂತ ನಂದೊಂದು ಕಳಕಳಿಯ ವಿನಂತಿ ರೀ. ಎಲ್ಲ ಒಂದು ಯಾಕಂದ್ರೆ ದೊಡ್ಡವ್ರು ಅಂತ ಮಾಡಂಗಿಲ್ಲ ರೀ. ಸಣ್ಣ ಹುಡುಗರು ರೀ, ಕಾಲೇಜಿನ ಹುಡುಗರು, ಒಂದು ವಯಸ್ಸಿನ ಹುಡುಗರು ಮಾಡ್ತಾರೆ. ಹಿರಿಯ ಮನುಷ್ಯರು ಮಾಡಂಗಿಲ್ಲ ಅನ್ಸುತ್ತೆ ನನಗೆ. ನಾನೀಗ ಮೊನ್ನೆನೂ ಒಂದು ವಾರದಿಂದ ಕೆನಾಲ್ಗೆ ಹೋಗಿ ಹೇಳಿ ಬಂದಿದ್ದೀನಿ ರೀ. ಅಲ್ಲಿ ಎಲ್ಲ ಒಂದು 7-8 ಮಂದಿ ಹಿರಿಯರಿಗೆ ಹೇಳಿ ಬಂದಿದ್ದೆ, ದಯವಿಟ್ಟು ನಮ್ಮ ತಂಗಿ ಒಬ್ಬಾಕೆ ಅದಾಳ್ರಿ, ಆಕಿಗೆ ಸಹಾಯ ಮಾಡಿರಿ ಸರ, ಸ್ವಲ್ಪ ನೀರು. ಮತ್ತು ಆ ಸಾಲಿ ಹುಡುಗಿನ ಬಿಡಿಸ್ಕೊಂಡು ಆಕಿ ಓಡಾಡಕ್ಕೆ ಕುಂತಾಳ. ಇವತ್ತು ನಾ ರಜಾ ಇಟ್ಟು ನಾ ಬಂದೀನಿ. ಮತ್ತು ನಾನು ಅಲ್ಲಿ 3-4 ಕಡೆ ಬಿಡ್ಕೊತಾರೆ ರೀ. 3-4 ಕಡೆ ಹಿಡ್ಕೋಬೇಕು ಅವ್ನು ನೀರು. ಅಲ್ಲಿ ಹೋಗೋದ್ರೊಳಗೆ ಈ ಹೊಲದವ್ರು ಬಿಡ್ಕೊತಾರೆ. ಹಾಗೆಲ್ಲ ಆಗಬಾರ್ದು ದಯವಿಟ್ಟು. ತುಂಬ ಅಂದ್ರೆ ತೊಂದರೆ ಆಕೈತಿ. ಬೆಳೆ ಬರೋದ್ರೊಳಗೆ ಅಂತಂದ್ರೆ, ಬೆಳೆದ ಬೆಳೆ ಬಾಯಿಗೆ ಬರೋದ್ರೊಳಗೆ ಅಂತಂದ್ರೆ ಕಣ್ಣೀರು ಕಪಾಳಕ್ಕೆ ಬರ್ತಾವಂತ ಅನಿಸ್ಬಿಟ್ಟೈತೆ ನೋಡ್ರಿ ನಿಜವಾಗ್ಲೂ. ಇಷ್ಟು ನೋಡ್ರಿ, ಈಗ ನಾವೀಗಾಗಲೇ ಕಟ್ಟಿ ಬಂದೀವಿ. ಈಗ ಒಂದು ಎಷ್ಟು ಮುಂಜಾನೆನ ನಮ್ಮ ತಂಗಿ 7ಕ್ಕೆ 8ಕ್ಕೆ ಅದಾಳ್ರಿ. ಆ ಕೆನಾಲ್ ಮಡು ಕಟ್ಟಾಕ 3-4 ಸಲ ಹೋದ್ಲಕ್ಕಿ. ಇನ್ನವ್ರಿಗಾದ್ರೂ ನಮ್ಮದು 2 ಪಟ್ಟಿ 3 ಪಟ್ಟಿ ಖುಲ್ಲ ಅದಾವ. ಇನ್ನೊಂದು 10 ನಿಮಿಷಕ್ಕೆ ಮುಗಿತೈತೆ ಅದು ಅಲ್ಲಿಂದ ಹಿಡಿದಲ್ಲಿ ಮಠ. ಆದ್ರೆ ಅವರು ಮೇಲಿನವ್ರು ಸಹಕಾರ ಕೊಡ್ತಾ ಇಲ್ಲ. ಹೀಗಾಗಿ